ಚಿನ್ನೇಗೌಡರು ಒಂದು ದರ್ಶನ್ ಬಗ್ಗೆ ಮಾತಾಡಿದ್ದಾರೆ. ಯಶಸ್ಸು ಹಾಗೂ ಹಣ ಸಿಕ್ಕಾಗ ತಗ್ಗಿ ಬಗ್ಗಿ ನಡೆಯಬೇಕು, ತಗ್ಗಿ ಬಗ್ಗಿ ನಡೆದರೆ ಈ ಥರದ ಘಟನೆಗಳು ಆಗಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಚಿನ್ನೇಗೌಡರ ಹೇಳಿಕೆ. ತೂಗುದೀಪ ಶ್ರೀನಿವಾಸ್ ನಟನೆ ಮಾತ್ರವಲ್ಲ, ಖಳನಾಯಕ ಆಗಿದ್ದರು, ಆದರೆ ಅವರು ಹೃದಯದಲ್ಲಿ ಹೂವಿನಂಥ ಮನುಷ್ಯ ಆಗಿದ್ದರು. ದರ್ಶನ್ ತಾಯಿ ಮೀನಾ ಕೂಡ ತುಂಬ ಒಳ್ಳೆಯವರು. ಆದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರನ್ನು ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಕಳಿಸಿದ್ದೇ ನಾವು ಅಂತ ಕೂಡ ಹೇಳಿದ್ದಾರೆ. ಯಾಕೆಂದರೆ ಅದು ಭಾಳ ದೊಡ್ಡ ಚರ್ಚೆ ಆಗ್ತಾಯಿತ್ತು. ಜನ್ಮದ ಜೋಡಿ ಸಿನಿಮಾ ಸಂದರ್ಭದಲ್ಲಿ ಅವರನ್ನು ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಮಾಡಿದ್ರಂತೆ, ಇದು ನನ್ನನ್ನೇನೋ ಆ ಥರ ಮಾತುಗಳು ಬರ್ತಾಯಿತ್ತು. ಯಾಕಂದರೆ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಹೀರೋ ಆಗ್ತೀನಿ ಅನ್ನುವಂಥ ಒಂದು ಕನಸೇನು ಕಂಡಂಗೆ ನಮ್ಗೆ ಕಾಣ್ತಾ ಇಲ್ಲ. ಯಾಕಂದರೆ ಅವರು ಒಂದು ಭಾಳ ಸಣಕಲಾಗಿದ್ದರು. ಬನ್ನಿ, ಚಿನ್ನೇಗೌಡರನ್ನ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ವಿಜಯ್. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ದರ್ಶನ್ ಅವ್ರನ್ನ ಮೊದಲು ಭೇಟಿ ಮಾಡಿದಾಗ, ಅಂದರೆ ನೀವು ಭೇಟಿ ಮಾಡಿ ನೀವೇ ಕೂಡ ಏನು ಫಿಲಿಮ್ ಇನ್ಸ್ಟಿಟ್ಯೂಟ್ಗೆ ಕಳಿಸಿದ್ದು ಅಂತ, ಅದು ನೆನಪಾಕೋದು ಯಾವ ರೀತಿ ಸರ್? ಅದು ಯಾಕೆ ನೆನಪಾಗಲ್ಲ? ನಮ್ಮ ಮಕ್ಕಳನ್ನ ಬೆಳೆಸಿ ನಮ್ಗೆ ನೆನಪಾಗಲ್ವೇನ್ರಿ? ರಾಜಾಜಿನಗರದಲ್ಲಿ ನಮ್ಮ ಮನೆ ಇದ್ದಾಗ ಅವ್ರ ತಾಯಿ ತೂಗುದೀಪ ಮೀನಾ ಅವರು ಬಂದರು. ತಾಯಿ ಮಗ ಇಬ್ಬರು ಬಂದರು. ಅಷ್ಟೊತ್ತು ತೂಗುದೀಪ ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಬಂದು ಅಪ್ಪಾಜಿಗೆ ನನ್ನ ಮಗ ಒಂದು ಪೈಜಾಮ ಹಾಕ್ಕೊಂಡು ಬಂದ. ಅವನ ನಯ ವಿನಯ ನೋಡಿದ್ರೆ ತುಂಬ ಖುಷಿ ಆಯಿತು. ಒಳ್ಳೆ ದರ್ಶನ್, ಅವನು ಒಳ್ಳೆ ಬಾಡಿ ಚೆನ್ನಾಗಿತ್ತು. ನೀನು ಒಳ್ಳೆ ಹೀರೋ ಆಗ್ತಿ ಕಣೋ, ಒಂದು ಕೆಲಸ ಮಾಡೋ, ನೀನು ಮೊದಲು ಮಡ್ರಾಸ್ಗೆ ಹೋಗು, ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಬಾ, ಟ್ರೈನಿಂಗ್ ಮುಗಿಸ್ಕೊಂಡು ಬಾ, ಆಮೇಲೆ ನಿಂಗೆ ಒಳ್ಳೇದಾಗುತ್ತೆ. ಹೆಂಗಪ್ಪಾಜಿ ಅಂದ. ಏನು ಮಾಡಬೇಡ ತಕ್ಷಣ ಅಲ್ಲಿಂದ ಅಮೃತಮ್ ಇದು ಮಡ್ರಾಸ್ ಫಿಲಮ್ ಇನ್ಸ್ಟಿಟ್ಯೂಟ್ ಅವರೇ ನೋಡ್ಕೊತಾ ಇದ್ರು. ಅವ್ರಿಗೆ ಫೋನ್ ಮಾಡಿದೆ, ಕಳಿಸಿ ನೆನಪಕ್ಕೆ ಚಿನ್ನೇಗೌಡ್ರಿ ಸರ್ ಅಂದರು. ತಕ್ಷಣ ಅವ್ನಿಗೆ ಹೌದೆ, ನೀನು ಹೋಗು ನೀನು ಅಂತ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡಿ ಉದಯಶಂಕರ್ ಮನೇಲಿ ಇಟ್ಕೊಂಡಿದ್ರು. ನಮ್ಮ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದತ್ತು, ನಮ್ಮ ಗುರುದತ್ತು ಇವರೆಲ್ಲ ಜೊತೆಲಿ ಇದ್ದರು. ಅಲ್ಲಿ ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಅದೃಷ್ಟ ಕೊಲಾಯಿಸ್ತು, ನಡ್ಕೊಂಡು ಹೋಯಿತು. ಅದನ್ನು ಅದೃಷ್ಟ ಬಂದಾಗ ನಾನು ಹೇಳಿದ್ನಲ್ಲ, ಅದೃಷ್ಟ ಬಂದಾಗ ತಗ್ಗಿ ಬಗ್ಗಿ ಬೆಳೆದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಒಳ್ಳೆ ಕಡೆ ಮದುವೆ ಆಗಿತ್ತು ಆತನಿಗೆ. ಮದುವೆ ಆದಾಗಲೂ ಕೂಡ ಪಾಪ ಹುಡುಗಿ ವಿಜಯಲಕ್ಷ್ಮಿ ಒಳ್ಳೆ ಹೆಂಗಸೆ ಅಮ್ಮ. ಮಧ್ಯದಲ್ಲಿ ಏನೋ ಯಾರು ತೋರಿದ್ರೆ ಏನೋ ಗೊತ್ತಿಲ್ಲ, ಇಲ್ಲ ಅವನ ಗ್ರಾಚಾರನೋ ಏನೋ ಗೊತ್ತಿಲ್ಲ. ಈ ಥರ ನಾನು ನೋಡ್ತಾ ಇದ್ರಿ ಒಂಬತ್ತು ಟಿ ವಿನಲ್ಲಿ. ಅದು ಆಗಬಾರ್ದಾಗಿತ್ತು, ಆಗೋಗಿದೆ. ಅದನ್ನು ಬಿಡುಗಡೆ ಬರಲಿ ಅಂತೇಳಿ ನಾನು ಭಗವಂತನ ಕೇಳ್ಕೊತೀನಿ, ಒಳ್ಳೇದಾಗಲಿ. ಸಿನಿಮಾದಲ್ಲಿ ಮಾತ್ರ ವಿಲನ್ ಆಗಿದ್ದರೆ ವಿನಃ ನಿಜ ಜೀವನದಲ್ಲಿ ಅವ್ರ ಹೃದಯ, ಆ ಮಲ್ಲಿಗೆ ಹೂವಿನಂಥ ಹೃದಯ, ಅಷ್ಟೇ ಹೃದಯ ಎಲ್ಲರನ್ನೂ ಪ್ರೀತಿಸ್ತಾಯಿದ್ರು. ಅಂಥ ದೊಡ್ಡ ಮನುಷ್ಯ ರೀ ಶ್ರೀನಿವಾಸ್ ಅವರು ಹಾಕ್ಕೊಳ್ಳಿ, ಮೇಡಮ್ ಆಗಲಿ, ಎಲ್ಲರೂ ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ದರು. ಅದಕ್ಕೋಸ್ಕರ ತೂಗುದೀಪ ಶ್ರೀನಿವಾಸರ ಹತ್ರ ಬೆಳೆಗೆ ಅನುಕೂಲ ಆಯಿತು. ನಾವು ಕೂಡ ಮರೆಯೋಕ್ಕಾಗಲ್ಲ. ಅವ್ರು ಮದ್ರಾಸ್ಲಿದ್ರು ಕೂಡ ಎಷ್ಟೋ ಸರಿ ನಿಮ್ಮ ಹಾಸ್ಪಿಟ್ಲಿಗೆ ಸೇರಿಕೊಂಡಾಗ ನಾನು ಬೆಂಗಳೂರಿನಲ್ಲಿ ಅಲ್ಲಿಂದ ಫೋನ್ ಮಾಡಿ ಮೀನವ್ರಿಗೆ ಫೋನ್ ಮಾಡಿ ಮೀನವ್ರಿಗೆ ಹೇಳೋರು, ಏನು ಹೋಗಿ ಊಟ ತಗೊಂಡು ಕೊಟ್ಬಾ ಹಾಸ್ಪಿಟ್ಲಿಗೆ ಅಂತ. ನಮ್ಮ ತಂದೆಯವ್ರು ಸೇರ್ಕೊಂಡಾಗ ಆಸ್ಪತ್ರೆಗೆ, ನಮ್ಮ ತಂದೆ ಹಾಸ್ಪಿಟ್ಲ್ ಇದ್ದಾಗ ತೂಗುದೀಪವ್ರು ಫೋನ್ ಮಾಡೋದು, ಅಪ್ಪಾಜಿ ತಾತ ಅವರು ಹಾಸ್ಪಿಟ್ಲಿದ್ದಾರೆ, ಅವ್ರ ಮನೆಯಿಂದ ನಮ್ಗೆ ಊಟ ಬರೋದು. ಇದು ಯಾರು ಮಾಡ್ತಾರೆ? ಇದೆಲ್ಲ ಮನುಷ್ಯತ್ವಕ್ಕೆ ಸಂಬಂಧಕ್ಕೆ ಬೆಲೆ ಇತ್ತು ಅದೆಲ್ಲ ಅವಾಗ. ಅದಂತೂ ನಿಜ. ಅದು ಆ ಸಂಬಂಧನೇ ಇವತ್ತು ನಮ್ಮನ್ನು ಇಷ್ಟೊತ್ತು ನಾವು ಮಾತಾಡ್ಬೇಕಾದ್ರೆ ಯಾಕೆ ಮಾತಾಡಬೇಕಿದೆಲ್ಲನೂ ಅಲ್ವಾ? ಸಂಬಂಧಕ್ಕೆ ಬೆಲೆ ಇತ್ತು, ಗೌರವ ಇತ್ತು. ಚಿನ್ನೇಗೌಡರು, ವಿಜಯ ರಾಘವೇಂದ್ರ ಅವ್ರ ತಂದೆ, ಮುರಳಿ ಅವ್ರ ತಂದೆ, ಎಷ್ಟು ಸಿಂಪಲ್, ಎಷ್ಟು ಡೌನ್ ಟು ಅರ್ತ್ ಪರ್ಸನ್ ರೀ ಇವರೆಲ್ಲ ಇವರೆಲ್ಲ ಸಿನಿಮಾ ಇಡೀ ಇಂಡಸ್ಟ್ರಿ ಎಲ್ಲ ಅಂದರೆ ರಾಜ್ಕುಮಾರ್ ಜೊತೆಗಿನ ಸಂಬಂಧ, ಪಾರ್ವತಮ್ಮ ಜೊತೆಗಿನ ಸಂಬಂಧ ಇವ್ರದ್ದು, ಇಂಡಸ್ಟ್ರಿಯೇ ಇವ್ರದ್ದು, ಈ ಕುಟುಂಬದ್ದು. ಆದರೂ ಕೂಡ ಯಾವತ್ತೂ ಕೂಡ ಅವರು ನೀವು ಮಾತಾಡ್ತಿರ್ಬೋದು, ಎಷ್ಟು ಡೌನ್ ಟು ಅರ್ತ್ ಆಗಿ ಆ ವಯಸ್ಸಲ್ಲಿ, ಆ ಏಜಲ್ಲಿ ಇವರು ಕೂಡ ಮನೆ ಮಠ ಒಮ್ಮೆ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಮನೆ ಮಠ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಆಗ ಇವರು ಫೋನ್ ಮಾಡಿದಾಗ ಏನು ಅದನ್ನು ಅವರು ವಿಜಯ ರಾಘವೇಂದ್ರ ಆಗಲಿ, ಮುರಳಿ ಆಗಲಿ ಎಷ್ಟು ಪುನೀತವಾಗಿ ಮಾತಾಡ್ತಾಯಿದ್ರು ಅಂತಂದರೆ, ಹೌದು ಹಿಂಗಾಗಿದೆ, ನಾವು ಅದನ್ನು ಮಾಡ್ತೀವಿ. ಆಮೇಲೆ ಮುರಳಿ ಅವರು ಸೂಪರ್ ಸ್ಟಾರ್ ಆಗ್ಬಿಟ್ರು. ಆಯಿತಾ? ಅಂದರೆ ನೋಡಿ, ಆಗಲೂ ಕೂಡ ಅವರು ಯಾವತ್ತೂ ಕೂಡ ಒಂದು ಸಮಾಜವನ್ನು ದೂಷಣೆ ಮಾಡೋದು ಅಥವಾ ಕಿರಿಕಿರಿ ಮಾಡ್ಕೊಳ್ಳೋದು ಇಲ್ಲ.
ಅದು ಅವರನ್ನು ಉಳಿಸುತ್ತೆ. ನಮಗೆ ಒಂದೊಂದು ಸಂದರ್ಭದಲ್ಲಿ ಕಷ್ಟ ಬರುತ್ತೆ, ಇಲ್ಲ ಅಂತಲ್ಲ, ಆದರೆ ಕಷ್ಟದ ನಂತರ ಒಂದು ಒಳ್ಳೆ ದಿನಗಳು ಬಂದೇ ಬರುತ್ತೆ ಅನ್ನೋದಕ್ಕೆ ಇದೆಲ್ಲ ಅನೇಕ ಸಾಕ್ಷಿಗಳು ನಮಗೆಲ್ಲ. ಇನ್ನು ವೀಕ್ಷಕರೇ, ನಿಮ್ಗೆ ಶ್ರುತಿ ಏನಾಗುತ್ತಾ, ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ, ನಿಮ್ಗೆ ಗೊತ್ತಲ್ವಾ? ಅದು ಕೇಂದ್ರದಲ್ಲೂ